ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ನಾನು ಜಾನು. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತು ಬುಧವಾರ ಬೆಳಗ್ಗೆನೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇವತ್ತು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಚೆಲ್ಬಿಡ್ತು, ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಎಣ್ಣೆ ಏನಾದರೂ ಚೆಲ್ಲಿದ್ರೆ ಈ ಥರ ಬಟ್ಟೆಯಲ್ಲಿ ಒರೆಸೋದಕ್ಕಿಂತ ಈ ಥರ ಸ್ವಲ್ಪ ಏನಾದರೂ ಹಿಟ್ಟು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಆ ಹಿಟ್ಟು ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆಗ ಅದನ್ನು ಒರೆಸ್ಬಿಟ್ರೆ ಕ್ಲೀನಾಗಿರುತ್ತೆ. ಎಣ್ಣೆ ಕರೆ ಅಥವಾ ಜಿಡ್ ಅಂತ ಏನೂ ಇರಲ್ಲ. ಇಲ್ಲಾದರೂ ಆಗಲಿ ಎಣ್ಣೆ ಚೆಲ್ಲಿದ್ರೆ ಈ ಟಿಪ್ನ ಫಾಲೋ ಮಾಡಿ, ತುಂಬ ಕ್ಲೀನ್ ಆಗುತ್ತೆ. ಸ್ವಲ್ಪನೂ ಎಣ್ಣೆ ಅಂಶ ಅನ್ನೋದೇ ಅಲ್ಲಿ ಇರಲ್ಲ. ಫ್ರೆಂಡ್ಸ್, ರಾಗಿ ದೋಸೆಗೆ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಟೊಮೆಟೊ ಜಾಸ್ತಿ ಇತ್ತು, ಅದಕ್ಕೆ ಗೊಜ್ಜೆ ಮಾಡೋಣ ಅಂತ, ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡೋಣ ಅಂತ ಟೊಮೆಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ನಮ್ಮನೇಲಿ ರಾಗಿ ದೋಸೆಗೆ ಟೊಮೆಟೊ ಗೊಜ್ಜ ಅಂದರು. ಏನಾದರೂ ಚಟ್ನಿ ಥರ ಮಾಡೋದು ತಾನೆ ಅಂತ ನನಗೂ ಟೊಮೆಟೊ ಇತ್ತಲ್ವ, ವೇಸ್ಟ್ ಆಗುತ್ತೆ ಅಂತ ನೋಡೋಣ ಅದು ಒಂದಿನ ಇರಲಿ ಅಂತ ಫ್ರೆಂಡ್ಸ್ ಮಾಡ್ತಾಯಿದ್ದೀನಿ. ಇವತ್ತಂತೂ ತುಂಬಾ ಕೆಲಸ ಇದೆ. ರಾಗಿ ತೊಳಿಬೇಕು, ಚೆನ್ನಾಗಿ ಬಿಸಿಲು ಇದೆ. ಮನೇಲಿ ರಾಗಿ ಬೇರೆ ಖಾಲಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತು ರಾಗಿ ತೊಳಿಬೇಕು, ಬಟ್ಟೆ ಒಗಿಬೇಕು, ತುಂಬಾ ಕೆಲಸ ಇದೆ. ಅದಕ್ಕೆ ಬೇಗ ಟಿಫನ್ ಮಾಡಿಬಿಟ್ಟು ರಾಗಿ ತೊಳಿಬೇಕು. ಯಾಕೆಂದರೆ ಬಿಸಿಲು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ರಾಗಿ ಒಣಗಲ್ಲ. ಅಟ್ಲೀಸ್ಟ್ ತೊಳೆದಿದ್ದ ತಕ್ಷಣ ಸ್ವಲ್ಪ ಒಣಗಿಬಿಟ್ರೆ ರಾಗಿನೂ ಚೆನ್ನಾಗಿರುತ್ತೆ. ಅದು ಸ್ಮೆಲ್ ಅಂತ ಬರಲ್ಲ. 2-3 ದಿನ ಸ್ವಲ್ಪ ಒದ್ದೆ ಅದು ತೇವಾಂಶ ಇದ್ದರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಬೇಗ ಟಿಫನ್ ರೆಡಿ ಮಾಡಿ ರಾಗಿ ತೊಳೆಯೋದಕ್ಕೆ ಹೋಗಬೇಕು. ಈ ಕಡೆ ಸ್ಟವ್ ಮೇಲೆ ಟೀನೂ ಇಟ್ಟಿದ್ದೀನಿ. ಗೊಜ್ಜೆಲ್ಲ ಮಾಡಿದ್ದಾಯಿತು ಮತ್ತು ಟೀನೂ ಮಾಡಿದ್ದಾಯಿತು. ನೋಡಿ, ದೋಸೆ ಈ ಥರ ಇದೆ. ಈ ರಾಗಿ ದೋಸೆಗೆ ಅದು ಎಲ್ಲ ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಅದಕ್ಕೆ ಹಚ್ಚಾಕ್ಬಿಟ್ಟು ಕಲಸಿದ್ದೀನಿ. ದೋಸೆ ಥರ, ರೊಟ್ಟಿ ಥರ ಅಲ್ಲ, ಎಲ್ಲ ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ದೋಸೆ ಥರ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಡೀಟೇಲಾಗಿ ಏನು ವಿಡಿಯೋ ಮಾಡಲಿಲ್ಲ. ನೋಡಿ, ರಾಗಿ ತೊಳೆಯೋದಕ್ಕೆ ಬಂದೆ. ರಾಗಿ ತೊಳೆಯೋದಕ್ಕಂತೂ ತುಂಬಾ ಟೈಮ್ ತೊಗೊಂಬಿಡುತ್ತೆ. ಸ್ವಲ್ಪ ಇದ್ದರೂ ತುಂಬಾ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ನೋಡಿ ಟಬ್ಗೆ ಹಾಕಿದ್ದೀನಿ. ಇದನ್ನೆಲ್ಲ ಫುಲ್ಲೆಲ್ಲ ವಿಡಿಯೋ ಮಾಡಲ್ಲ. ಫಸ್ಟ್ ಬಕೆಟಲ್ಲಿ ಇಟ್ಕೊಂಡು ಹಾಕಿದ್ದೆ. ಆಮೇಲೆ ಲೇಟ್ ಆಗುತ್ತಲ್ಲ ಅಂತ ಎಷ್ಟು ಸಾರಿ ಇಳಿದು ಹಾಕೋದು ಅಂತ ಆಮೇಲೆ ಪೈಪ್ ಹಾಕ್ಕೊಂಡು ತೊಳೆದೆ. ರಾಗಿ ತೊಳೆಯೋದೇನು ಫುಲ್ಲಾಗಿ ಏನು ವಿಡಿಯೋ ಮಾಡಿಲ್ಲ. ನೋಡಿ, ಪೈಪ್ ಇದೆ. ಈಗ ಪೈಪ್ ಹಾಕ್ಕೊಂಡು ಅದಂತೂ ರಾಗಿ ಎಷ್ಟು ನೀರಿದ್ರೂ ಸಾಲಲ್ಲ. ತೊಳಿತಾ ಇದ್ದರೆ ಅದು ಬೆಳೀತಾನೆ ಬರ್ತಾನೆ ಇರುತ್ತೆ. ಸಮಾಧಾನವೇ ಆಗಲ್ಲ. ಒಂದು 10 kg ರಾಗಿ ತೊಳೆಯೋದಕ್ಕೂ ಒಂದು ಡ್ರಮ್ ನೀರು ಬೇಕಾಗುತ್ತೆ. ಒಂದು ಸಿಂಟೆಕ್ಸ್ ಡ್ರಮ್ ನೀರು ಬೇಕಾಗುತ್ತೆ. ಅಷ್ಟೊಂದು ಗಲೀಜಿರುತ್ತೆ. ನೋಡಿ, ತೊಳಿತಾ ಇದ್ರೆ ಅಂತೂ ಬರ್ತಾನೆ ಇರುತ್ತೆ. ನಾನಂತೂ ಯಾವಾಗಲೂ ರಾಗಿನ ತೊಳೆದೇ ಹಾಕೋದು. ಏನೋ ಅದು ಅಭ್ಯಾಸ ಆಗಿಬಿಟ್ಟಿದೆ. ಈಗಂತೂ ಕಣ ಅಂತ ಮಾಡಲ್ವಲ್ಲ, ಮಿಷಿನ್ಗೆ ಹಾಕಿ ಕೊಯ್ಸೋದಲ್ವ, ಅದಕ್ಕೆ ಏನೋ ತೊಳೆದು ಹಾಕಿದ್ರೇ ಸಮಾಧಾನ. ಫ್ರೆಂಡ್ಸು, ಟಾರ್ಪಲ್ ಮೇಲೆ ಹುಣ್ಸೆಹಣ್ಣು ಹಾಕ್ಬಿಟ್ಟಿದ್ದೀನಿ. ಅದು ಖಾಲಿ ಆಗಿಲ್ಲ. ಆದರೂ ಟಾರ್ಪಲಲ್ಲಿ ಹುಣ್ಸೆಹಣ್ಣಿತ್ತು. ಅದಕ್ಕೋಸ್ಕರ ಈ ಚಿಕ್ಕ ಚೀಲಗಳಲ್ಲಿ ಹಾಕಿದ್ದೀನಿ. ಇಲ್ಲಂತೂ ಬೆಳಗಿಂದ ಸಾಯಂಕಾಲ ಬಿಸಿಲಿರುತ್ತೆ ನೋಡಿ ಅಲ್ಲಿ, ಅದಕ್ಕೋಸ್ಕರ ಅಲ್ಲೇ ಹಾಕಿದ್ದೀನಿ. ಇಲ್ಲ ಬೇರೆ ಕಡೆ ಹಾಕಿದ್ರೆ ಸ್ವಲ್ಪ ಹೊತ್ತು ಸೂರ್ಯ ಹೋಗ್ತಾ ಅದು ನೆರಳು ಬಂದುಬಿಡುತ್ತೆ ಈ ಕಡೆ ಎಲ್ಲ. ಅದಕ್ಕೆ ಅದು ಮೂಲೆಯಲ್ಲಿ ಹಾಕಿದ್ರೆ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಬಿಸಿಲಿದ್ದೇ ಇರುತ್ತೆ. ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ನಾನು ಅಲ್ಲಿ ಹಾಕಿದ್ದೀನಿ. ನೋಡಿ, ರಾಗಿ ಎಲ್ಲ ತೊಳೆದಾಕಿ ಇವತ್ತು ಇಷ್ಟೊಂದು ಬಟ್ಟೆ ವಾಶ್ ಮಾಡಿದ್ದೀನಿ. ಮಿಷಿನ್ಗೆ ಹಾಕಿಲ್ಲ. ಇದೆಲ್ಲ ಕೈಯಲ್ಲಿ ವಾಶ್ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ನಂದೇ ಸ್ವಲ್ಪ ಜಾಸ್ತಿ ಇತ್ತು. ಒಂದು 3-4 ಡೇಸಿಂದ ವಾಶ್ ಮಾಡಿರಲಿಲ್ಲ. ನಂದೆಲ್ಲ ಹಾಗೆ ಇತ್ತು, ಇನ್ನೆಲ್ಲ ಮಿಷಿನ್ಗೆ ಹಾಕಿತ್ತು. ನೋಡಿ, ಇಷ್ಟೊಂದು ಬಟ್ಟೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಿದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಆಮೇಲೆ ನಾನು ದೋಸೆ ಹಾಕ್ಕೊಂಡು ಊಟ ಮಾಡಿದೆ. 1 ಗಂಟೆನೇ ಆಗಿತ್ತು ಟಿಫನ್ ಮಾಡೋಷ್ಟರಲ್ಲಿ. ಬೆಳಗ್ಗೆ ಸ್ವಲ್ಪ ಟೀ ಜೊತೆ 1-2 ಬಿಸ್ಕೆಟ್ ತಿಂದಿದ್ದೆ. ಹಾಗಾಗಿ 1 ಗಂಟೆನೇ ಆಗೋಯಿತು ಊಟ ಮಾಡೋಷ್ಟರಲ್ಲಿ. ಆಮೇಲೆ ಮಧ್ಯಾಹ್ನ ಫ್ರೆಂಡ್ಸ್, ನಮ್ಮ ಗಿಡದಲ್ಲಿ ಒಂದು ಬಾಳೆಗೊನೆ ಹಣ್ಣು ಆಗ್ತಾಯಿತ್ತು. 1-2 ಹಣ್ಣು ಹಾಕ್ಬಿಟ್ಟಿತ್ತು. ಏನೋ ಪಕ್ಷಿ ಇಲ್ಲ ಏನೋ ಎಲ್ಲ 1-2 ತಿನ್ಕೊಂಬಿಟ್ಟಿತ್ತು. ನೋಡಿ, ಕಟ್ ಮಾಡ್ಕೊಂಬಂದು ಇಟ್ಟಿದ್ದೀವಿ. ಇನ್ನು ಇದನ್ನು ಹಣ್ಣು ಮಾಡಬೇಕು. ಹಣ್ಣೇಗಪ್ಪ ಮಾಡೋದು ಅಂದರು, ಯಾವುದಾದ್ರೂ ಈ ಫುಲ್ಲು ಬಾಳೆಗೊನೆ ಇಡಿಸೋ ಅಂಥದ್ದು ಒಂದು ಪಾತ್ರೆ ಅಥವಾ ಕೊಳಗ, ಸ್ಟೀಲಿಂದು ಏನಾದರೂ ಇರುತ್ತಲ್ಲ, ಬಾಕ್ಸ್ ಆ ಥರ ದೊಡ್ಡದು, ಅದರಲ್ಲಿ ಇಟ್ಬಿಟ್ಟು 1-2 ಟೊಮೆಟೊ ಹಾಕಿ ಫುಲ್ ನೈಟೆಲ್ಲ ಬಿಟ್ಬಿಟ್ಟು ಮತ್ತೆ ಬೆಳಗ್ಗೆ ಅದನ್ನು ಓಪನ್ ಮಾಡಿ ಆಚೆ ಇಡೋದು. ಇಲ್ಲ ಅಂದರೆ ಅದೇ ಥರ ಅದೊಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಬಿಟ್ಟು ಊದ್ಬತ್ತಿ ಇರುತ್ತಲ್ವ, ಗಂಧದ ಕಡ್ಡಿ, ಅದನ್ನು ಹಚ್ಚಿಟ್ಬಿಟ್ಟು ಅದು ಹೊಗೆ ಆಚೆ ಬರಬಾರ್ದು. ಆ ಥರ ಕ್ಲೋಸ್ ಮಾಡಿ ರಾತ್ರಿ ಎಲ್ಲ ಇಟ್ಬಿಟ್ಟು ಬೆಳಗ್ಗೆ ತೆಗೆದಿಟ್ರೆ ನೆಕ್ಸ್ಟ್ ಡೇಗೆ ಬಾಳೆಹಣ್ಣು ಹಣ್ಣಾಗುತ್ತೆ. ನೋಡಿ, ಚೆನ್ನಾಗೈತೆ. ಎಷ್ಟೆಷ್ಟು ದಪ್ಪ ಇದೆ ನೋಡಿರಿ ಬಾಳೆಹಣ್ಣು. ಆ ಥರ ಕಿತ್ಕೊಂಬಂದು ಇವತ್ತು ಹಣ್ಣು ಮಾಡೋಕ್ಕೆ ಹಾಕ್ತಿದ್ರಿ. ನಾನು ಒಂದು ದೊಡ್ಡದು ಸ್ಟೀಲಿನ ಕೊಳಗ ತೊಗೊಂಡು, ಸಾಮಾನ್ಯವಾಗಿ ನಮ್ಮ ಬಾಳೆಗೊನೆ ಸಿಗ್ತಾ ಇರುತ್ತೆ, ಯಾವಾಗಲೂ ಇದೇ ಕೊಳಗನೇ ಇಟ್ಬಿಟ್ಟಿದ್ದೀನಿ ಬಾಳೆಹಣ್ಣಿಗೋಸ್ಕರ. ದೊಡ್ಡದಾಗಿರುತ್ತಲ್ವ, ಎಷ್ಟು ದೊಡ್ಡ ಗೊನೆ ಆದರೂ ಇದರಲ್ಲಿ ಆಗುತ್ತೆ ಅಂತ ಯಾವಾಗಲೂ ಇದರಲ್ಲೇ ಹಣ್ಣು ಮಾಡೋದು. ಇಟ್ಬಿಟ್ಟು ನಾನು ಗಂಧದ ಕಡ್ಡಿ 2 ಹಚ್ಚಿ ಇಟ್ಟರು. ರಾತ್ರಿ ಮಧ್ಯಾಹ್ನ ಈ ಥರ ಮಾಡಿದ್ದು. ಮಧ್ಯಾಹ್ನ ಬೆಳಗ್ಗೆ ಯಾವಾಗಲಾದರೂ ಮಾಡ್ಬೋದು. ಒಟ್ಟಲ್ಲಿ 10 ಅವರ್ಸು 12 ಅವರ್ಸು ಆ ಥರ ಅದು ಹೊಗೆಯಲ್ಲಿ ಇದು ಇರಬೇಕು. ಇದನ್ನು ವಾಡೆ ಹಾಕೋದು ಅಂತಾರೆ. ಆ ಹೊಗೆನ ಅದೆಲ್ಲ ಕುಡಿಬೇಕು, ಅಲ್ಲಿವರೆಗೂ
ಕ್ಲೋಸ್ ಮಾಡಿರಬೇಕು. ಆ ಗಂಧದ ಕಡ್ಡಿ ಹೊಗೆ ಎಲ್ಲ ಆಚೆ ಹೋಗದೇ ಇರೋ ಥರ ಒಂದು ಪ್ಲೇಟ್ ಇಟ್ಟು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಡೇ ಅದನ್ನು ತೆಗಿಬೇಕು. ನೋಡಿ ನಾನು ನಮ್ಮ ಮನೆಯಲ್ಲಿ ಗಂಧದ ಕಡ್ಡಿ ಹಚ್ಚಿಡ್ತಾ ಇದ್ದಾರೆ. ಅಂದರೆ ಅದರಲ್ಲೇ ಬಿಡಬಾರ್ದು, ಹೊಗೆ ಒಂದಿನ ಒಂದು ನೈಟ್ ಆಗಲಿ ಅಥವಾ ಒಂದು ಡೇ ಆಗಲಿ ಇಟ್ಬಿಟ್ಟು ಅದನ್ನು ಓಪನ್ ಮಾಡಿ ಮತ್ತೆ ಆಚೆ ಇಡಬೇಕು. ಆ ಹೊಗೆಲ್ಲೇ ಅದನ್ನು ಕ್ಲೋಸ್ ಮಾಡೇ ಇಟ್ಟಿರಬಾರ್ದು, ಆಚೆ ಇಡಬೇಕು. ನಾನು ದೇವ್ರ ಮನೆಯಲ್ಲೇ ಊದು ಕಡ್ಡಿ ಚುಚ್ಚೋದಿರುತ್ತಲ್ವ, ಅದನ್ನೇ ಇಟ್ಬಿಡ್ತೀನಿ ಯಾವಾಗಲೂ ಅಷ್ಟೇ. ಕರೆಕ್ಟಾಗಿರುತ್ತೆ, ಬಿದ್ದೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಇಡ್ತೀನಿ. ಈ ಥರ ಒಂದು ಕಡ್ಡಿನ 2 ಭಾಗ ಮಾಡಿಟ್ರು ಆಯಿತು. ನೋಡಿ ಈ ಥರ ಇಟ್ಬಿಡೋದು ಅಷ್ಟೇ, ಇಟ್ಬಿಟ್ಟು ಕ್ಲೋಸ್ ಮಾಡೋದು. ಇನ್ನು ಅಲ್ಲಿ ಮಂಡಿಗೆ ಹೋದರೆ, ಬಾಳೆಹಣ್ಣು ಮಂಡಿಗೆ ಹೋದರೆ ಅವರು ಹಣ್ಣು ಮಾಡಿ ಕೊಡ್ತಾರೆ. ಅವರು ವಾಡೆ ಹಾಕೋದು ಅಂತಾರಲ್ವ, ಆ ಥರ ಹಣ್ಣಾಗೋ ಥರ ಮಾಡಿ ಕೊಡ್ತಾರೆ. ಅವ್ರಿಗೆ ದುಡ್ಡು ಕೊಡಬೇಕು. ಅದ್ರ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದು. ಈ ಥರ ಹಾಕಿದ್ರೆ ಆಯಿತು, ಹಣ್ಣಾಗುತ್ತೆ. ಇದನ್ನು ಕ್ಲೋಸ್ ಮಾಡೋದು. ಬೇಕಿದ್ದರೆ ಹೊಗೆ ಆಚೆ ಬರ್ದಂಗೆ ಇದ್ರ ಮೇಲೆ ಏನಾದರೂ ಭಾರ ಆದರೂ ಇಡ್ಬೋದು, ಆಗ ಹೊಗೆ ಒಳಗಡೆನೇ ಇರುತ್ತೆ. ನೋಡಿ ನಾವು ನೆಕ್ಸ್ಟ್ ಈ ಥರ ತೆಗೆದ್ಬಿಟ್ಟು ಇಡ್ತೀವಿ. ಹೊಗೆ ಆಡ್ತಾನೇ ಇದೆ. ಫ್ರೆಂಡ್ಸ್, ರಾತ್ರಿ ಮತ್ತು ಸ್ವಲ್ಪ ಚಿಕನ್ ತೊಗೊಂಬಂದರು, ಅಂದರೆ 1 ಟೈಮ್ಗೆ ಆಗೋಷ್ಟು. ಇನ್ನು ಬೆಳಗ್ಗೆ ಗುರುವಾರ ಅಲ್ವಾ, ತಿನ್ನಲ್ಲ ನಾವು. ಗುರುವಾರ, ಶುಕ್ರವಾರ, ಶನಿವಾರ ಏನು ತಿನ್ನಲ್ಲ. 1 ಟೈಮ್ಗೆ ಆಗೋಷ್ಟು ತೊಗೊಂಬಂದಿದ್ರು. ಅರ್ಧ kg ಇತ್ತು. ಅರ್ಧ kgಗಿಂತ ಸ್ವಲ್ಪ ಕಡಿಮೆನೇ ಇತ್ತು ಅಂತ ಹೇಳ್ಬೋದು. ಅದನ್ನು 1 ಟೈಮ್ಗೆ ಅಂತ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಜೊತೆ ಮುದ್ದೆ, ರೈಸು ಅಷ್ಟೇ. ಇನ್ನು ಚಪಾತಿ ಅಂತ ಏನು ಮಾಡ್ತಾಯಿಲ್ಲ. ಸಾಮಾನ್ಯವಾಗಿ ನೈಟು ಮುದ್ದೆನೇ ಇರುತ್ತೆ. ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ನೋಡಿ ಚಿಕನ್ ಸೈಡಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಟೊಮೆಟೊ ಸಾಮಾನ್ಯವಾಗಿ ನಾನು ನಾನ್ ವೆಜ್ಗೆ ಟೊಮೆಟೊ ಬಳಸಲ್ಲ. ಇವತ್ತೇನೋ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹೌದಲ್ವ, ನಾನು ಹಾಕ್ತಿರಲಿಲ್ಲ ಅಂತ ಅಂದ್ಕೊಂಡು ಸರಿ ಅಂತ ಹಾಕ್ತಿದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಸ್ವಲ್ಪ ಪುದೀನ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಪುದೀನ ಹಾಕ್ತೀನಿ. ಪುದೀನ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಕನ್ಗೆ ಪೆಪ್ಪರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ ಹಾಕಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡಿ, ಚಿಕನ್ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಫ್ರೈ ರೆಡಿ ಆಗುತ್ತೆ. ಸ್ವಲ್ಪ ಗ್ರೇವಿ ಇರಬೇಕಾಗುತ್ತೆ, ಯಾಕೆಂದರೆ ಮುದ್ದೆ ಅನ್ನಕ್ಕೆಲ್ಲ ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಥರ ಮಾಡ್ಕೊತೀನಿ. ಉಪ್ಪು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕಾಗುತ್ತೆ. ನಾನು ಉಪ್ಪು ಹೇಳೋದೇ ಮರ್ತದೆ. ಫ್ರೆಂಡ್ಸ್, ಬೆಳಗ್ಗೆಯಿಂದ ಇವತ್ತು ತುಂಬಾ ಕೆಲಸ ಇತ್ತು. ಇನ್ನು ಬೆಳಗ್ಗೆ ಪಾತ್ರೆ ತೊಳೆದಿದ್ದು ಅದು ಇದೆ. ಇವತ್ತಂತೂ ಮನೆ ಕೆಲಸ ತುಂಬ ಇತ್ತು ಅಂತಲೇ ಹೇಳ್ಬೋದು. ಬೇಗ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಎಲ್ಲ ಬೇಗ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ. ಫ್ರೆಂಡ್ಸ್, ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಕೆಲಸ ಯಾವತ್ತಿಗೂ ಸ್ಟಾಪ್ ಆಗೋದೇ ಇಲ್ಲ. ಅಲ್ಲಿಗೂ ಏನೋ ಇವತ್ತಿನ ಕೆಲಸ ಮುಗೀತಲ್ಲ ಅಂತ ಆವತ್ತಿನ ಕೆಲಸ ಅವತ್ತು ಮುಗಿದ್ಬಿಟ್ರೆ ಏನೋ ಒಂಥರ ಸಮಾಧಾನ. ಅದಕ್ಕೆ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ. ಅದರಲ್ಲೂ ಬೇರೆ ಇವತ್ತು ಚಿಕನ್ ತಿನ್ನಬೇಕು ಅಂತ ಚಿಕನ್ ತರಿಸಿ ಮಾಡ್ತಿದ್ದೀನಿ. ಚಿಕನ್ ಎಲ್ಲ ಆ ಕಡೆ ಆಯಿತು, ಚಿಕನ್ ಫ್ರೈ ಎಲ್ಲ ಆಯಿತು. ನೋಡಿ ಮುದ್ದೆಗೆ ಇಟ್ಟಿದ್ದೀನಿ. ರೈಸ್ ಎಲ್ಲ ರೆಡಿ ಆಗಿದೆ. ಈಗ ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ಈರುಳ್ಳಿ, ಸೌತೆಕಾಯಿ ಮೊನ್ನೆ ತಂದಿದ್ರಲ್ವ, ಅದೆಲ್ಲ ಸ್ವಲ್ಪ ಇನ್ನೂ ಹಚ್ಚಬೇಕು. ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ ಇವತ್ತು. ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.